ಕನ್ನಡದಲ್ಲಿ ಚೆಸ್ ಪಜಲ್ಸ್ಗೆ ಸ್ವಾಗತ. ಇವಾಗ ನಾವು ಬೋರ್ಡನ್ನು ನೋಡಿದ್ರೆ ಲಾಸ್ಟ್ ಮೂವ್ ವೈಟ್ದಾಗಿದೆ. B5 ಇಂದ ಬಿಷಪ್ಪನ್ನು D3 ಸ್ಕ್ವೇರ್ಗೆ ಮೂವ್ ಮಾಡಿದ್ದಾರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಪವರ್ಸ್ ಯಾವ್ಯಾವಿದೆ ಅಂತ ನೋಡಿದ್ರೆ ವೈಟ್ದು 2 ಬಿಷಪ್ಸ್ ಇದೆ. ಸೊ ಈ ಡೈರೆಕ್ಷನ್ಸಲ್ಲಿ ಅಟ್ಯಾಕ್ ಮಾಡ್ಬೋದು. ಆ್ಯಂಡ್ ವೈಟ್ದು 2 ರುಕ್ಸು ಕನೆಕ್ಟೆಡ್ ಆಗಿದೆ. ಆದರೆ ಇಲ್ಲಿ ಒಂದು ಅಡ್ವಾಂಟೇಜ್ ನಾವೇನು ನೋಡ್ಬೋದು ಅಂತಂದರೆ ನಮ್ಮ ರುಕ್ ಸೆಕೆಂಡ್ ಫೈಲಲ್ಲಿದೆ. ಸೊ ಈ ಫೈಲ್ ಫುಲ್ಲು ಗಾರ್ಡೆಡ್ ಆಗಿರೋದ್ರಿಂದ ಎನಿಮಿ ಕಿಂಗ್ ಬರೀ ಈ ಫಸ್ಟ್ ಫೈಲಲ್ಲಿ ಅಷ್ಟೇ ಮೂವ್ ಮಾಡ್ಬೋದು. ಅದೇ ರೀತಿ ಇನ್ನೂ ಒಂದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ನಮ್ಮ ನೈಟು ಈ ಪೊಸಿಷನಲ್ಲಿದೆ. ಸೊ ನೈಟ್ ಯಾವಾಗ ಬೇಕಿದ್ರೂ ಈ ಪೊಸಿಷನ್ಗೆ ಬಂದು ಅಟ್ಯಾಕ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಈ ಬಿಷಪ್ಪನ್ನು ಇಲ್ಲಿಗೆ ಏನಕ್ಕೆ ಆಡಿದ್ರು ಅನ್ನೋದು ಗೊತ್ತಿಲ್ಲ, ಯಾಕೆಂತಂದರೆ ಈಸಿಯಾಗಿ ನಾವು ಅದನ್ನು ಬಿಷಪ್ಪನ್ನು ಕ್ಯಾಪ್ಚರ್ ಮಾಡಿ ಚೆಕ್ ಕೊಡ್ಬೋದು. ಸೊ ನಾವಿಲ್ಲಿ ಚೆಕ್ ಕೊಟ್ಟರೆ ಕಿಂಗ್ ಕ್ಯಾನ್ ಓನ್ಲಿ ಮೂವ್ ಟು 2 ಪೊಸಿಷನ್ಸ್. ಐದರ್ ಈ ಸ್ಕ್ವೇರ್ಗೆ ಮೂವ್ ಮಾಡ್ಬೋದು, ಇಲ್ಲ ಅಂತಂದರೆ ಅದ್ರ ಪಕ್ಕದ ಸ್ಕ್ವೇರ್ಗೆ ಮೂವ್ ಮಾಡ್ಬೋದು. ಯಾವುದೇ ಸ್ಕ್ವೇರ್ಗೆ ಮೂವ್ ಮಾಡಿದ್ರೂ ನಾವು ನೈಟನ್ನು ಇಲ್ಲಿಟ್ಟು ಅಟ್ಯಾಕ್ ಮಾಡ್ಬೋದು. ಒಂದು ಅಡ್ವಾಂಟೇಜ್, ಕಿಂಗ್ ಏನಾದರೂ ಇಲ್ಲಿಗೆ ಮೂವ್ ಆದರೆ ನಾವು ಇಲ್ಲಿಂದ ಚೆಕ್ ಕೊಟ್ಟಾಗ ನಾವು ಚೆಕ್ಕು ಕೊಡ್ತೀವಿ, ಅದೇ ರೀತಿ ನಾವು ನಮ್ಮ ರುಕ್ಕನ್ನು ಸೇಫ್ ಗಾರ್ಡ್ ಮಾಡ್ಕೊಂಡಂಗೂ ಆಗುತ್ತೆ. ಸೊ ಪೊಸಿಷನ್ ನೋಡಿದ್ರೆ ತುಂಬಾ ಸೇಫಾಗಿ ಇದ್ದಂಗೆ ಅನಿಸುತ್ತೆ. ಸೊ ನಾವು ಈ ಬಿಷಪ್ಪನ್ನು ಕ್ಯಾಪ್ಚರ್ ಮಾಡಿ ಚೆಕ್ ಕೊಡ್ಬೋದು. ನಾವು ಅಂದ್ಕೊಂಡಂಗೆ ಇಲ್ಲಿಗೆ ಮೂವ್ ಆಗಿದೆ. ಸೊ ನಾವು ಈ ರುಕ್ಕನ್ನು ಕ್ಯಾಪ್ಚರ್ ಮಾಡಿದ್ರೆ ಅವರು ಕ್ಯಾಪ್ಚರ್ ಮಾಡ್ಬೋದು. ಸೊ ಅದರಿಂದ ನಾವು ಸದ್ಯಕ್ಕೆ ನಮಗೆ ಟೆಂಪೋ ನಮ್ಮ ಕಡೆ ಇರೋದ್ರಿಂದ ಒಂದು ಸ್ವಲ್ಪ ನಾವು ಅವಾಯ್ಡ್ ಮಾಡಿ ಆಡ್ಬೋದು. ಸೊ ಇವಾಗ ನಮ್ಮ ನೈಟ್ ಈ ಪೊಸಿಷನ್ಸ್ಗೆಲ್ಲ ಹೋಗ್ಬೋದು. ನಾವು ಅಂದ್ಕೊಂಡಂಗೆ ಇಲ್ಲಿ ಬಂದರೆ ಅಟ್ಯಾಕ್ ಮಾಡ್ಬೋದು. ಸೊ ಈ ಸ್ಕ್ವೇರ್ ಆಲ್ರೆಡಿ ಬಿಷಪ್ಪಿಂದ ಗಾರ್ಡೆಡ್ ಆಗಿದೆ. ಸೊ ನಾವು ನಮ್ಮ ನೈಟನ್ನು ಇಲ್ಲಿ ಆಡಿದ್ರೆ ಸೊ ಈ ಪೊಸಿಷನ್ ಎರಡೂ ಆಗುತ್ತೆ. ಸೊ ಆಲ್ಮೋಸ್ಟ್ ಚೆಕ್ಮೇಟ್ ಆಗೋ ಥರನೇ ಕಾಣ್ತಾ ಇದೆ. ಒಂದ್ಸಲಿ ಟ್ರೈ ಮಾಡಿ ನೋಡೋಣ, ಚೆಕ್ ಮಾಡೋಣ. ಸೊ ದಿಸ್ ಈಸ್ ದ ರೈಟ್ ಸೊಲ್ಯೂಷನ್. ಸೊ ನಾವು ಅಂದ್ಕೊಂಡಂಗೆ ಪಜಲ್ ಸಾಲ್ವ್ ಆಗಿದೆ. ಧನ್ಯವಾದ.